ರೇಖಾ ಲಕ್ಷ್ಮಣ್ ಅರ್ಪಿಸುವ ಕಾನೂನು ಕಣ್ಣಿನ ಸಂಚಿಕೆಗೆ ಸ್ವಾಗತ. ಈ ದಿನದ ವಿಷಯವು ಸರ್ಕಾರಿ ನೌಕರರು ತಮ್ಮ ಸೇವಾವಧಿಯಲ್ಲಿ ಅಥವಾ ನಿವೃತ್ತರಾದ ನಂತರವೂ ಇಲಾಖಾ ವಿಚಾರಣೆ ಮತ್ತು ಕ್ರಿಮಿನಲ್ ಮೊಕದ್ದಮೆಯನ್ನು ಎದುರಿಸಿರುತ್ತಾರೆ. ಇಂತಹ ಪ್ರಕರಣದಲ್ಲಿ ಒಂದೇ ವಿಷಯದಲ್ಲಿ ಇಲಾಖಾ ವಿಚಾರಣೆ ಹಾಗೂ ಕ್ರಿಮಿನಲ್ ಪ್ರಕರಣಗಳು ನಡೆಯುತ್ತಿರುವಾಗ ಒಂದು ವೇಳೆ ಇಲಾಖಾ ವಿಚಾರಣೆಯಲ್ಲಾಗಲಿ ಅಥವಾ ಕ್ರಿಮಿನಲ್ ಮೊಕದ್ದಮೆಯಲ್ಲಾಗಲಿ ಗೌರವಾನ್ವಿತವಾಗಿ ಖುಲಾಸೆಯಾದರೆ ಆ ಸಂಬಂಧಪಟ್ಟ ಸರ್ಕಾರಿ ನೌಕರರ ವಿರುದ್ಧ ಬಾಕಿ ಇರುವ ಇನ್ನೊಂದು ಪ್ರಕರಣವನ್ನು ಮುಕ್ತಾಯಗೊಳಿಸಬೇಕೆಂದು ರಾಜ್ಯದ ಉಚ್ಚ ನ್ಯಾಯಾಲಯವು ಪಿ.ವಿ. ರುದ್ರಪ್ಪ ವರ್ಸಸ್ ದ ಸ್ಟೇಟ್ ಆಫ್ ಕರ್ನಾಟಕ 2024 KHC 2013 ಪ್ರಕರಣದಲ್ಲಿ ತೀರ್ಪನ್ನಿಟ್ಟಿದೆ. ಅದರಲ್ಲಿ ಇಟ್ ರೂಲ್ಡ್ ದಟ್ ಡಿಸ್ಮಿಸಲ್ ಆಫ್ ಎ ಪಬ್ಲಿಕ್ ಸರ್ವೆಂಟ್ ಆನ್ ದಿ ಚಾರ್ಜ್ ಆಫ್ ಬ್ರೈಬರಿ ಈಸ್ ಇನ್ವ್ಯಾಲಿಡ್ when the same core evidence led to their honorable acquittal in criminal case ಎಂದು ತಿಳಿಸಿದೆ. ಅಪರಾಧಿಕ ಮತ್ತು ಶಿಸ್ತು ಕ್ರಮಗಳ ನಡುವಿನ ವ್ಯತ್ಯಾಸವನ್ನು ಅದು ವಿವರಿಸಿದೆ. ಸಾಮಾನ್ಯವಾಗಿ ಅಪರಾಧಿಕ ನ್ಯಾಯಾಲಯದಲ್ಲಿನ ವಿಚಾರಣೆ ಅಂದರೆ ಕ್ರಿಮಿನಲ್ ಟ್ರಯಲ್ ಮತ್ತು ಇಲಾಖಾ ವಿಚಾರಣೆ ಪ್ರತ್ಯೇಕವಾಗಿರುತ್ತದೆ. ಈ ಪ್ರಸ್ತುತ ಪ್ರಕರಣದಲ್ಲಿ ಲಂಚದ ಆರೋಪವನ್ನು ಡಿಮ್ಯಾಂಡ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಸಾಬೀತುಪಡಿಸಲು ಬಳಸಿದ ಅದೇ ಸಾಕ್ಷಿಗಳು ಅಂದರೆ ಒಂದೇ ತರಹದ ಸಾಕ್ಷಿಗಳು ಮತ್ತು ವಿಚಾರಣಾ ವರದಿಗಳನ್ನು ಎರಡೂ ಕಡೆ ಬಳಸಲಾಗಿತ್ತು. ಕ್ರಿಮಿನಲ್ ಕೋರ್ಟು ಈ ಸಾಕ್ಷ್ಯಗಳನ್ನು ಅವೈಜ್ಞಾನಿಕ ಎಂದು ತಿರಸ್ಕರಿಸಿ ಅರ್ಜಿದಾರರನ್ನು ದೋಷಮುಕ್ತಗೊಳಿಸಿತು. ನ್ಯಾಯಾಲಯದ ಅನುಸಾರ ಇಂತಹ ಗೌರವಾನ್ವಿತ ಖುಲಾಸೆ ಅಂದರೆ ಹಾನರಬಲ್ ಅಕ್ವಿಟಲ್ ಆದಾಗ ಶಿಸ್ತು ಪ್ರಾಧಿಕಾರವು ಈ ತೀರ್ಪನ್ನು ನಿರ್ಲಕ್ಷಿಸಿ ನೌಕರರನ್ನು ವಜಾಗೊಳಿಸುವುದು ಅಥವಾ ಪೆನಾಲ್ಟಿ ನೀಡುವುದು ಕಾನೂನು ಬಾಹಿರ ಮತ್ತು ಊರ್ಜಿತವಲ್ಲ ಎಂದು ತಿಳಿಸಿದೆ. ಈ ನಿರ್ಧಾರವು ಅರ್ಜಿದಾರರ ವಜಾ ಶಿಕ್ಷೆಯನ್ನು ರದ್ದುಗೊಳಿಸುವ ಮೂಲಕ ಅವರ ಸೇವಾ ದಾಖಲೆಯನ್ನು ಪುನಃ ಸ್ಥಾಪಿಸುತ್ತದೆ. ಕ್ರಿಮಿನಲ್ ಖುಲಾಸೆಯ ಪ್ರಕರಣ ಮತ್ತು ಶಿಸ್ತಿನ ವಿಚಾರಣೆಯಲ್ಲಿ ಗೌರವಾನ್ವಿತ ಖುಲಾಸೆ ಸಿದ್ಧಾಂತವನ್ನು ಈ ಪ್ರಕರಣದಲ್ಲಿ ನ್ಯಾಯಾಲಯವು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಹಿನ್ನೆಲೆಯಲ್ಲಿ ಗುರುತಿಸಿರುತ್ತದೆ ಮತ್ತು ಇಲಾಖಾ ವಿಚಾರಣೆ ಕ್ರಮಗಳಲ್ಲಿ ಕ್ರಿಮಿನಲ್ ಪ್ರಕರಣದ ತೀರ್ಪಿನ ಫಲಿತಾಂಶಗಳು ಸರಿಯಾದ ಪರಿಗಣನೆಯ ಮಹತ್ವವನ್ನು ಬಲಪಡಿಸುತ್ತದೆ. ಇದೇ ಪ್ರಕರಣವನ್ನು ಉಲ್ಲೇಖಿಸಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯವು ಚೇರ್ಮನ್ CBTD ನವದೆಹಲಿ ಮತ್ತು ಇಬ್ಬರು ವಿರುದ್ಧ ಶ್ರೀಮತಿ ಚಂದ್ರಿಕಾ ಅವರ ಪ್ರಕರಣದಲ್ಲಿ ದಿನಾಂಕ 8/4/2024 ತೀರ್ಪಿನಲ್ಲಿ ಹಾನರಬಲ್ ಅಕ್ವಿಟಲ್ ಅಂದರೆ ಗೌರವಾನ್ವಿತ ಖುಲಾಸೆ ಕುರಿತು ಈ ಕೆಳಕಂಡಂತೆ ವಿವರಿಸಿರುತ್ತದೆ. Honorable acquittal may arise when after trial that criminal court orders acquittal with any of nearly the following illustratives. ಒಂದನೇದು, the accused is falsely prosecuted to seek vengeance or for some ulterior motive. ಎರಡನೇದು, that there is absolutely no evidence to implicate the accused in the proceedings. ಮೂರನೇದು, there is very little evidence which is insufficient to connect the accused
ವಿತ್ ದಿ ಕಮಿಷನ್ ಆಫ್ ಕ್ರೈಮ್. ನಾಲ್ಕನೇದು, ದ ಪ್ರಾಸಿಕ್ಯೂಷನ್ ಹ್ಯಾಸ್ ಮಿಸರಬಲಿ ಫೇಲ್ಡ್ ಟು ಪ್ರೂವ್ ದ ಚಾರ್ಜಸ್ ಎಗೇನೆಸ್ಟ್ ದಿ ಅಕ್ಯೂಸ್ಡ್. ಐದನೇದು, ದ ಪ್ರಾಸಿಕ್ಯೂಷನ್ ವಿಟ್ನೆಸಸ್ ಆರ್ ಅನ್ವರ್ದಿ ಆಫ್ ಎನಿ ಕ್ರೆಡಿಟ್ ಆ್ಯಂಡ್ ದೇರ್ ವರ್ಷನ್ ಡಸ್ ನಾಟ್ ಜನರೇಟ್ ಎನಿ ಕಾನ್ಫಿಡೆನ್ಸ್ ಎಂದು ತಿಳಿಸುತ್ತಾ, ವಿ ಅಗೈನ್ ಸೇ ದಟ್ ಎಬವ್ ಆರ್ ಓನ್ಲಿ ಇಲ್ಲಸ್ಟ್ರೇಟಿವ್ ಆ್ಯಂಡ್ ನಾಟ್ ಎಕ್ಸಾಸ್ಟಿವ್ ಎಂದು ತಿಳಿಸಿರುತ್ತದೆ. ಆದುದರಿಂದ ಸೇವೆಯಲ್ಲಿರುವ ಸರ್ಕಾರಿ ನೌಕರರಾಗಲಿ ಅಥವಾ ನಿವೃತ್ತ ಸರ್ಕಾರಿ ನೌಕರರಾಗಲಿ ಒಂದು ವೇಳೆ ಇಲಾಖಾ ವಿಚಾರಣೆ ಹಾಗೂ ಕ್ರಿಮಿನಲ್ ಮೊಕದ್ದಮೆಯನ್ನು ಎದುರಿಸುತ್ತಿದ್ದರೆ ಅಥವಾ ಎದುರಿಸಿದ್ದರೆ ಎರಡರಲ್ಲಿ ಒಂದರಲ್ಲಿ ಖುಲಾಸೆಯಾಗಿದ್ದಲ್ಲಿ ಒಂದೇ ಥರನಾದ ಸಾಕ್ಷಿಗಳು ಮತ್ತು ದಾಖಲೆಗಳು ಪರಿಶೀಲಿಸಲ್ಪಟ್ಟಿದ್ದಲ್ಲಿ ಇನ್ನೊಂದು ಬಾಕಿ ಇರುವ ಪ್ರಕರಣ ಒಂದು ವೇಳೆ ಇಲಾಖಾ ವಿಚಾರಣೆಯಲ್ಲಿ ದೋಷಮುಕ್ತರಾದಾಗ ಕ್ರಿಮಿನಲ್ ಪ್ರಕರಣವನ್ನು ಮುಕ್ತಾಯಗೊಳಿಸಬೇಕಾಗುತ್ತದೆ. ಹಾಗೆ ಕ್ರಿಮಿನಲ್ ಪ್ರಕರಣದಲ್ಲಿ ಖುಲಾಸೆಯಾದಾಗ ಇಲಾಖಾ ವಿಚಾರಣೆ ಪ್ರಕರಣವನ್ನು ಮುಕ್ತಾಯಗೊಳಿಸಬೇಕಾಗುತ್ತದೆ ಎಂಬುದು ಈ ವಿಷಯದ ಈಗಿನ ಸಂಚಿಕೆಯಲ್ಲಿ ಪ್ರತಿಯೊಬ್ಬ ಸರ್ಕಾರಿ ನೌಕರ ಹಾಗೂ ನಿವೃತ್ತ ನೌಕರರು ತಿಳಿದುಕೊಳ್ಳಬೇಕಾದ ವಿಷಯವಾಗಿರುತ್ತದೆ. ಆದುದರಿಂದ ಈ ವಿಚಾರವನ್ನು ಸಂಬಂಧಪಟ್ಟವರು ಗಮನಿಸಿ ತಮಗೆ ಅನ್ಯಾಯವಾಗಿದ್ದಲ್ಲಿ ಅದನ್ನು ಸರಿಪಡಿಸಿಕೊಳ್ಳಲು ಸಂಬಂಧಪಟ್ಟ ಪ್ರಾಧಿಕಾರಿಗಳಿಗೆ ಅಥವಾ ನ್ಯಾಯಾಲಯಕ್ಕೆ ಸೂಕ್ತ ಉತ್ತರವನ್ನು ಸಲ್ಲಿಸಿ ಮಾನ್ಯ ಕರ್ನಾಟಕ ನ್ಯಾಯಾಲಯದ ಆದೇಶವನ್ನು ಗಮನಕ್ಕೆ ತಂದು ತಮ್ಮ ಪ್ರಕರಣದಲ್ಲಿ ಸಿಗಬೇಕಾದ ನ್ಯಾಯವನ್ನು ಪಡೆದುಕೊಳ್ಳಬಹುದಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ವೇಳೆ ಮಾನ್ಯರೇ ಈ ವಿಷಯದಲ್ಲಿ ತಮಗೇನಾದರೂ ಸಲಹೆ ಸೂಚನೆಗಳು ಅಥವಾ ಕರಡು ಉತ್ತರವನ್ನು ತಯಾರಿಸಬೇಕಾದಲ್ಲಿ ದಯಮಾಡಿ ನನ್ನನ್ನು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ಸಂಖ್ಯೆಯು 9448383915. ನಾನು ಕಾನೂನಿನ ಸಲಹೆಗಾರನಾಗಿರುತ್ತೇನೆ. ವಂದನೆಗಳು.